ನಮಸ್ತೆ. ಎಲ್ಲರಿಗೂ ನವರಾತ್ರಿಯ 3ನೇ ದಿನದ ಶುಭಾಶಯಗಳು. ನವರಾತ್ರಿಯ 3ನೇ ದಿನದಂದು ದುರ್ಗಾ ಮಾತೆಯು 3ನೇ ಅವತಾರವಾದ ಚಂದ್ರಘಂಟಾ ದೇವಿಯ ಅವತಾರವನ್ನು ತಾಳ್ತಾಳಂತೆ. ಇವತ್ತು ಚಂದ್ರಘಂಟಾ ದೇವಿ ಅಂದರೆ ಆಕೆ ಪಾರ್ವತಿ ದೇವಿಯ ವಿವಾಹಿತ ರೂಪವೇ ಚಂದ್ರಘಂಟ. ಚಂದ್ರನಿಂದ ಅಲಂಕರಿಸಲ್ಪಟ್ಟ ಮಾತೆಯು ಕಿತ್ತಳೆಯ ವಸ್ತ್ರಧಾರಿಣಿಯಾಗಿರ್ತಾಳಂತೆ. ಹಾಗಾಗಿ ಇವಳಿಗೆ ಚಂದ್ರಘಂಟ ಅಂತ ಕರೀತಾರೆ. ಚಂದ್ರಘಂಟ ಅಂದರೆ ಗಂಟೆಯಾಕಾರದ ಚಂದ್ರನನ್ನು ಮಸ್ತಕದಲ್ಲಿ ಧರಿಸಿದವಳು ಎಂದರ್ಥ. ಈಕೆ ಸದಾಕಾಲ ದುಷ್ಟರನ್ನು ಸಂಹಾರ ಮಾಡಲು ಸಿದ್ಧವಾಗಿರ್ತಾಳೆ ಅಂತೆ. ಹಾಗೆ ಚಂದ್ರಘಂಟಾ ದೇವಿಯ ಇಷ್ಟವಾದ ಬಣ್ಣ ಕಡು ನೀಲಿ. ಆಕೆ ಕಡು ನೀಲಿಯನ್ನು ತುಂಬ ಇಷ್ಟಪಡ್ತಾಳಂತೆ. ಕಡು ನೀಲಿ ಬಣ್ಣವು ಆಧ್ಯಾತ್ಮಿಕತೆ, ರಕ್ಷಣೆ ಮತ್ತು ಶಾಂತಿಯನ್ನು ಸಂಕೇತಿಸುತ್ತಂತೆ. ಹಾಗೆ ಸಂಪತ್ತನ್ನು ಕೂಡ ವೃದ್ಧಿಸುತ್ತಂತೆ. ಹಾಗೆ ಚಂದ್ರಘಂಟೆಯು ಸದಾಕಾಲ ತನ್ನ 3ನೇ ಕಣ್ಣನ್ನು ತೆರೆದೇ ಇಟ್ಕೊಂಡಿರ್ತಾಳಂತೆ. ಯಾಕಂದರೆ ಯಾವ ಸಮಯದಲ್ಲಿ ಆದರೂ ದುಷ್ಟಶಕ್ತಿಗಳ ನಿಗ್ರಹಕ್ಕೆ ತಯಾರಾಗಿರಬೇಕು ಅನ್ನೋ ಕಾರಣಕ್ಕೋಸ್ಕರ ಆಕೆ ತನ್ನ 3ನೇ ಕಣ್ಣನ್ನು ಸದಾಕಾಲ ತೆರೆದಿಟ್ಟಿರ್ತಾಳಂತೆ. ಚಂದ್ರಘಂಟೆಯು ಶುಕ್ರ ಗ್ರಹದ ಅಧಿದೇವತೆಯಾಗಿರುತ್ತಾಳೆ. ಚಂದ್ರಘಂಟೆಯು ಭೂಮಿ ಮೇಲಿರುವ ಎಲ್ಲ ಜೀವಿಗಳಿಗೂ ಸಂತೋಷವನ್ನು ನೀಡುವ ತಾಯಿ. ಇವಳ ಆರಾಧನೆಯಿಂದ ಸಂಪತ್ತು ಹಾಗೂ ಸಮೃದ್ಧಿಯನ್ನು ನಾವು ಯಾವಾಗಲೂ ಪಡೆಯಬಹುದು. ಹಾಗೆ ಈಕೆಯ ಆಶೀರ್ವಾದದಿಂದ ನಿಮ್ಮ ಮನೆಯಲ್ಲಿ ಎಂದಿಗೂ ಆಹಾರದ ಕೊರತೆ ಕಂಡು ಬರಲಿಕ್ಕೆ ಸಾಧ್ಯನೇ ಇಲ್ವಂತೆ. ಹಾಗಾಗಿ ನವರಾತ್ರಿಯ 3ನೇ ದಿನದಂದು ಆ ದುರ್ಗಾ ಮಾತೆಯ 3ನೇ ಅವತಾರವಾದ ಚಂದ್ರಘಂಟಾ ದೇವಿಯ ರೂಪ ಅಂದರೆ ನವರಾತ್ರಿಯ 3ನೇ ದಿನ ದುರ್ಗಾ ಮಾತೆಯ ಅವತಾರವಾದ ಚಂದ್ರಘಂಟಾ ದೇವಿಯು ನಿಮ್ಮೆಲ್ಲರನ್ನು ಕೂಡ ಸದಾ ರಕ್ಷಿಸಿ ಒಳಿತನ್ನು ಮಾಡಲಿ. ನಿಮ್ಮ ಮನೆಯಲ್ಲಿ ಆಹಾರದ ಕೊರತೆ ಕಂಡು ಬರದೇ ಇರಲಿ, ಹಾಗೆ ಸಂಪತ್ತು ತುಂಬಿರಲಿ ಅಂತ ಆಶಿಸ್ತೀನಿ. ನಮಸ್ತೆ.